ಹಲೋ ನಮಸ್ಕಾರ. ಈ ಒಂದು ವಿಡಿಯೋ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ನೋಡೋಣ. BA ಫಸ್ಟ್ ಸೆಮಿಸ್ಟರ್ ಆಪ್ಷನ್ ಇಂಗ್ಲೀಷ್. ಸೊ ಈ ಸದ್ಯ ಏನು ಆಪ್ಷನ್ ಇಂಗ್ಲೀಷ್ ಫಸ್ಟ್ ಇಯರ್ ಹುಡುಗರದಾರು ಯಾವುದಪ್ಪ ಅಂದ್ರೆ 2025 ಜನವರಿ ಎಕ್ಸಾಮ್ ಏನು ಬರೆಯತ್ತಾರಲ್ಲ ಅವ್ರದ. ಸೊ ಫಸ್ಟ್ ಬ್ಯಾಚ್ SEP ಫಸ್ಟ್ ಬ್ಯಾಚ್. ಸೊ ನೋಡ್ರಿ, ನಿಮ್ಮ ಸೀನಿಯರ್ಸ್ಗಳು NEP ಇದ್ದಾಗ ಓಲ್ಡ್ NEP ಅದ್ರೊಳಗೆ ಇದು ನಿಮ್ದು ರಿವೈಸ್ಡ್ NEP ಬರ್ತದ್ರಿ. ಅಲ್ಲಿ ಅವ್ರಿಗೆ 60 ಮಾರ್ಕ್ಸ್ ಇತ್ತು. ಈಗ ನಿಮ್ಗೆ SEP ಅಥವಾ ರಿವೈಸ್ಡ್ NEP ದವ್ರಿಗೆ ಏನಪ್ಪ ಅಂದ್ರೆ 80 ಮಾರ್ಕ್ಸಿನ ಪೇಪರ್ ಐತಿ. ಇದ ಮಾಡೆಲ್ ಕ್ವಶನ್ ಪೇಪರ್ ಫೈನಲ್ ಅಂತ ಹೇಳಿಲ್ಲ, ಆದ್ರೆ ಇದ ಟೈಪ್ನ 100% ಕ್ವಶನ್ಸ್ ಬೀಳ್ತಾವ ಅಂತ ಅನ್ಕೊಂತೀನಿ. ನಾನು 100% ಬೀಳ್ತಾವ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ ನೋಡಿದ್ರೆ ಇದೇ ರೀತಿ ಇದ್ದು. ಸೊ ಸ್ವಲ್ಪ ಚೇಂಜಸ್ ಆಗ್ಬೋದು, ಆದ್ರೆ ಕ್ವಶನ್ಸ್ ಮಾತ್ರ ಇದೇ ಟೈಪ್ನ ಬರ್ತಾವಂತ. ಸೊ ಇಲ್ಲಿ ಮೊದಲಿಗೆ ಈ ಪರ್ಟಿಕ್ಯುಲರ್ ಮಾಡೆಲ್ ಕ್ವಶನ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಸಿಲೆಬಸ್ ಒಳಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ, ಆಮೇಲೆ ಯಾವ ಟಾಪಿಕ್ ಮೇಲೆ ಎಲ್ಲೆಲ್ಲಿಂದ ಕ್ವಶನ್ಸ್ ಬರ್ತಾವ ಅಂತ ಹೇಳಿ ಇಲ್ಲಿ ಹೇಳಿದಾರ. ಸೊ ಎಸ್, ಇಲ್ಲಿ ನೋಡ್ರಿ, BA ಫಸ್ಟ್ ಸೆಮಿಸ್ಟರ್ ಆಪ್ಷನಲ್ ಇಂಗ್ಲೀಷ್ ಎಕ್ಸ್ಪ್ಲೋರಿಂಗ್ ಇಂಗ್ಲೀಷ್ ಲಿಟ್ರೇಚರ್ ನಿಮ್ಮ ಒಂದು ಸಿಲೆಬಸ್ ಒಳಗೆ ಇರುವಂಥವು ಡೆಫಿನೇಷನ್, ನೇಚರ್ ಆ್ಯಂಡ್ ಸ್ಕೋಪ್, ಲಿಟ್ರೇಚರ್ ಆ್ಯಂಡ್ ಸೊಸೈಟಿ. ಸೊ ಇವೆಲ್ಲ ನೋಡಿದ್ರಿ ನೀವು. ಓಕೆ, ನೆನಪಿಟ್ಕೋರಿ. ಸೋಷಿಯೋ ಪೊಲಿಟಿಕಲ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಟು ಬ್ರಿಟಿಷ್ ಲಿಟ್ರೇಚರ್ ಫ್ರಮ್ 14th and 16th century to 16th century, Chaucer's contribution, Renaissance, Reformation, Elizabethan poetry, drama, prose, metaphysical, cavalry, Puritan prose and poetry. So ಇವಿಷ್ಟು ನಿಮ್ಮ ಸಿಲೆಬಸ್ಗೆ ಇದಾವ್ರಿ. ರಿಚರ್ಡ್ ಸೆಕೆಂಡ್ ಬೈ ವಿಲಿಯಂ ಶೇಕ್ಸ್ಪಿಯರ್, ಟು ಹಿಸ್ ಕಾಯ್ ಮಿಸ್ಟ್ರೆಸ್, ಆಂಡ್ರ್ಯೂ ಮಾರ್ವೆಲ್, ದ ಪುಲಿ ಬೈ ಜಾರ್ಜ್ ಹರ್ಬರ್ಟ್. ಸೊ ಆಮೇಲೆ ಅವ್ನು ಬಿಟ್ಟು ಇಷ್ಟು ಲಿಟರರಿ ಫಾರ್ಮ್ಸ್, ಆಮೇಲೆ ಲಿಟರರಿ ಟರ್ಮ್ಸ್ ಇದಾವ. ಸೊ ಲಿಟರರಿ ಟರ್ಮ್ಸ್ ಮತ್ತು ಫಾರ್ಮ್ಸ್ ಎರಡೂದ್ರ ಮೇಲೆ ವಿಡಿಯೋ ಮಾಡೀನಿ, ಸಪ್ರೇಟ್ ವಿಡಿಯೋ ಮಾಡೀನಿ, ಎಕ್ಸ್ಪ್ಲೇನ್ ಮಾಡೀನಿ. 5 ಮಾರ್ಕ್ಸಿಗೆ ಎಷ್ಟು ಬರಬೇಕು, ಆಮೇಲೆ 2 ಮಾರ್ಕ್ಸಿಗೆ ಎಷ್ಟು ಬರಬೇಕು ಅಂತ ಹೇಳಿ ನೆನ್ಪಿಟ್ಕೋರಿ. ಲಿಟರರಿ ಫಾರ್ಮ್ಸ್ 5 ಮಾರ್ಕ್ಸಿಗೆ ಬಂದ್ರೆ, ಲಿಟರರಿ ಟರ್ಮ್ಸ್ ಅವು ಎಷ್ಟು ಮಾರ್ಕ್ಸಿಗೆ ಬರ್ತಾವಪ್ಪ ಅಂತಂದ್ರೆ 2 ಮಾರ್ಕ್ಸಿಗೆ ಬರ್ತಾವ. ಸೊ ಮೊದಲಿಗೆ ನಿಮ್ಮ ಸಿಲೆಬಸ್ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತ ನೋಡ್ರಿ ಇಲ್ಲಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ರ, ಆಬ್ಜೆಕ್ಟಿವ್ ಕ್ವಶನ್ಸ್ ಆನ್ ಯೂನಿಟ್ ನಂಬರ್ 2. ಆಬ್ಜೆಕ್ಟಿವ್ ಕ್ವಶನ್ಸ್ ಬರ್ತಾವ ಅಂದ್ರೆ 1 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವ ನಿಮ್ಗೆ. ಎಲ್ಲಿಂದ? ಯೂನಿಟ್ ನಂಬರ್ 2 ಒಳಗಿಂದ. ನೆನಪಿಟ್ಕೋರಿ, 1 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವ್ರಿ. ಎಲ್ಲಿಂದಪ್ಪ ಅಂತಂದ್ರೆ ಯೂನಿಟ್ ನಂಬರ್ 2 ಒಳಗಿನ 1 ಮಾರ್ಕ್ಸ್ ಕ್ವಶನ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಸೆ ಟೈಪ್ ಕ್ವಶನ್ಸ್ ಆನ್ ಯೂನಿಟ್ ನಂಬರ್ 1. ಎಸೆ ಟೈಪ್ ಕ್ವಶನ್ಸ್ ಬರ್ತಾವೆ ಎಷ್ಟು? ಯೂನಿಟ್ ನಂಬರ್ 1 ಒಳಗೆ. ಅದೇನಪ್ಪ ಅಂತಂದ್ರೆ 10 ಮಾರ್ಕ್ಸಿಗೆ ಇರ್ತೈತೆ ರೀ. ನೆನ್ಪಿಟ್ಕೋರಿ, ಇವು 10 ಮಾರ್ಕ್ಸಿಗೆ ಅಂದ್ರೆ ಒಂದು ಕ್ವಶನ್ 1 ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸ್ ಆಯ್ತು. ಇದು ಒಂದೇ ಕ್ವಶನ್ ಇರ್ತೈತಿ 10 ಮಾರ್ಕ್ಸಿಗೆ. ಸೊ 10 ಮಾರ್ಕ್ಸಿಗೆ ಇರ್ತೈತಿ, ನೆನ್ಪಿಟ್ಕೋರಿ ಇದು. ಆಮೇಲೆ ಅದ್ರೊಳಗೆ ಏನಪ್ಪ ಅಂತಂದ್ರೆ ಇಲ್ಲಿ 1 out of 2 ಅಂದ್ರೆ 2 ಕ್ವಶನ್ ಕೇಳ್ತಾರೆ. ನೀವು ಅಲ್ಲಿ ಏನು ಮಾಡಬೇಕು? 1ಕ್ಕೆ ಬರಿಬೇಕ್ರಿ. ನೆಕ್ಸ್ಟ್ ಇನ್ನು ಥರ್ಡ್ ಟೈಪ್ ಒಳಗೆ ನೋಡ್ರಿ, ಎಸೆ ಟೈಪ್ ಕ್ವಶನ್ಸ್ ಆನ್ 14th and 15th century BL ಅಂದ್ರೆ ಬ್ರಿಟಿಷ್ ಲಿಟ್ರೇಚರ್. ಯೂನಿಟ್ ನಂಬರ್ 2 ಒಳಗಿಂದ 14th century ಮತ್ತು 15th century ಬ್ರಿಟಿಷ್ ಲಿಟ್ರೇಚರ್ ಒಳಗಿಂದ ಕೇಳ್ತಾರೆ. ಅದರ ಯೂನಿಟ್ ನಂಬರ್ 2 ಒಳಗಿಂದ ಏನಪ್ಪ ಅಂತಂದ್ರೆ ಅದ್ರೊಳಗೆ 2 ಕ್ವಶನ್ ಇರ್ತಾವು, 1 ಮಾರ್ಕ್ಸಿಗೆ ಆನ್ಸರ್ ಮಾಡಬೇಕು, ಅದು ಕೂಡ 10 ಮಾರ್ಕ್ಸಿಗೆನ. ಇನ್ನು ನೆಕ್ಸ್ಟ್ 4ನೇ ಸೆಕ್ಷನ್ ಒಳಗೆ ಏನಪ್ಪ ಅಂದ್ರೆ ಎಸೆ ಟೈಪ್ ಕ್ವಶನ್ಸ್ ಆನ್ 16th century BL ಅಂದ್ರೆ 16ನೇ ಶತಮಾನದ ಬ್ರಿಟಿಷ್ ಲಿಟ್ರೇಚರ್ ಮೇಲೆ ಕೇಳ್ತಾರೆ. They will ask the questions on 16th century British literature, that too from unit number 2. Same way, 2 questions, 1. So they will ask you 2 questions and you have to answer only 1. So 2 ಕ್ವಶನ್ಗಳನ್ನ ಕೇಳ್ತಾರೆ, ನೀವು ಒಂದು ಆನ್ಸರ್ನ ಮಾಡಬೇಕಲ್ಲಿ. ಇದು ಕೂಡ ಎಷ್ಟಪ್ಪ ಅಂತಂದ್ರೆ 10 ಮಾರ್ಕ್ಸಿಗೆ ಇರ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, 5th one, ಎಸೆ ಟೈಪ್ ಕ್ವಶನ್ಸ್ ಆನ್ ದ ಪ್ಲೇ. ಎಸೆ ಟೈಪ್ ಕ್ವಶನ್ಸ್ ಆನ್ ದ ಪ್ಲೇ. ರಿಚರ್ಡ್ ಥರ್ಡ್ ಐತಿ, ನಿಮಗೆ ನೆನ್ಪಿಟ್ಕೋರಿ. ರಿಚರ್ಡ್ ಥರ್ಡ್ ಐತಿ. ಸೊ ಯು ಹ್ಯಾವ್ ರಿಚರ್ಡ್ ಥರ್ಡ್, ಅದನ್ನ ನೆನ್ಪಿಟ್ಕೋರಿ ನೀವು. ಓಕೆ, ಸೊ ರಿಚರ್ಡ್ ಥರ್ಡ್ ನಿಮ್ಗೆ ಎಕ್ಸಾಮಿಗೆ ಐತಿ. ಪ್ಲೇ ಐತಿ, ಅದನ್ನ ನಿಮ್ಗೆ 10 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಶಾರ್ಟ್ ನೋಟ್ಸ್, ಚೂಸ್ 1 ಫ್ರಮ್ ಪ್ಲೇ ಆ್ಯಂಡ್ 1 ಫ್ರಮ್ ಪೊಯೆಟ್ರಿ. ಯೂನಿಟ್ ನಂಬರ್ 3 ಕ್ವಶನ್ಸ್ ನೋಡ್ರಿ. ಇದು ಯೂನಿಟ್ ನಂಬರ್ 3 ಒಳಗೆ ಏನದಾವಪ್ಪ ಅಂತಂದ್ರೆ 2 ಪೋಯಮ್ ಅದಾವ, 1 ಪ್ಲೇ ಐತ್ರಿ. ಓಕೆ, ಇಲ್ಲಿ ಶಾರ್ಟ್ ಫಾರ್ಮ್ PO ಅಂದ್ರೆ ಪೋಯಮ್, 1 ಪ್ಲೇ ಅಥವಾ ಡ್ರಾಮಾ. ಸೊ 1 ಡ್ರಾಮಾ ಐತಿ, 1 ಪ್ಲೇ ಐತಿ. ಓಕೆ, ನೆನ್ಪಿಟ್ಕೋರಿ, 1 ಪ್ಲೇ, 2 ಪೋಯಮ್ಸ್ ಇದಾವ. ಸೊ ಪೋಯಮ್ಗಳು ಯಾವಪ್ಪ ಅಂತಂದ್ರೆ ಇದೇ ಹೇಳಿ ನಿಮ್ಗೆ, ಟು ಈಸ್ ಕಾಯ್ ಮಿಸ್ಟ್ರೆಸ್, ಆಮೇಲೆ ಜಾರ್ಜ್ ಪುಲಿದ ಏನಪ್ಪ ಅಂತಂದ್ರೆ ಇದು ದ ಪುಲಿ ಅಂತ ಹೇಳಿ 2 ಪೋಯಮ್ಸ್ ಇದಾವ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಮತ್ತೆ ಇಲ್ಲಿ ಶಾರ್ಟ್ ನೋಟ್ಸ್ ಆನ್ ಫಾರ್ಮ್ಸ್, ಲಿಟರರಿ ಫಾರ್ಮ್ಸ್ ಮೇಲೆ ಶಾರ್ಟ್ ನೋಟ್ಸ್ ಕೇಳ್ತಾರ. ಶಾರ್ಟ್ ನೋಟ್ಸ್ ಆನ್ ಲಿಟರರಿ ಟರ್ಮ್ಸ್. ಸೊ ಶಾರ್ಟ್ ನೋಟ್ಸ್ ಆನ್ ಲಿಟರರಿ ಫಾರ್ಮ್ಸ್ ಆ್ಯಂಡ್ ಟರ್ಮ್ಸ್. ಇನ್ನೇ ಸರ್ ನೀವು ಅಂದ್ರೆ 2 ಮಾರ್ಕ್ಸಿಗೆ ಬರ್ತಾವಂತಂದ್ರೆ ಅಂದ್ರಿ ಲಿಟರರಿ ಟರ್ಮ್ಸ್ 100% 2 ಮಾರ್ಕ್ಸಿನ ಬರ್ತಾವ್ರಿ. ಇಲ್ಲಿ ಕೇಳ್ಯಾರ ನೋಡ್ರಿ, ಇಲ್ಲಿ ಟೋಟಲ್ ಏನಪ್ಪ ಅಂತಂದ್ರೆ 2 ಮಾರ್ಕ್ಸ್ನ ಕ್ವಶನ್ಸ್ ಅದಾವ. ಅಂದ್ರೆ 5 ಬರಿಬೇಕು ನೀವು 2 ಮಾರ್ಕ್ಸಿಗೆ. ಟೋಟಲ್ 5 ಅಂದ್ರೆ ಎಷ್ಟಾತ್ರಿ? 10. 5 2 10.
ಆಮೇಲೆ ಇಲ್ಲಿ 2 ಕ್ವಶನ್ ಬರಬೇಕು, 5 ಮಾರ್ಕ್ಸ್ಗೆ, ಇದು 10 ಮಾರ್ಕ್ಸ್. ನೆನ್ಪಿಟ್ಕೋರಿ, ಪ್ರತಿಯೊಂದು ಸೆಕ್ಷನ್ ಒಳಗಿಂದ ನಿಮ್ಗೆ ಎಷ್ಟು ಪಾತಂದ್ರೆ 10 ಮಾರ್ಕ್ಸ್ ಬರ್ತಾವ. ಭಾಳಷ್ಟು ಈಸಿ ಐತ್ರಿ. ಸಿಲೆಬಸ್ನ ನಾವು ಸಿಲೆಬಸ್ ನೋಡಿದ್ರೆ ನೀವು ಅಕಸ್ಮಾತ್ ಪ್ರಾಕ್ಟೀಸ್ ಮಾಡಿದಂದ್ರೆ 100% ಈಸಿ ಆಗ್ತೈತಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಇನ್ನು ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂತ ಹೇಳಿ ನೋಡ್ರಿ. ಈಗಂತೂ ನಿಮ್ಗೆ ಸಿಲೆಬಸ್ ಪ್ಯಾಟರ್ನ್ ತಕ್ಕಂತ ನಾವು ಮಾಡಿದಾರಂತ. ಸೊ ಅಬ್ಜೆಕ್ಟಿವ್ ಕ್ವಶನ್ಸ್. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಗ್ಲಿಷ್ ಪೋಯಟ್ರಿ? ಸೊ ಇಂಗ್ಲಿಷ್ ಪೋಯಟ್ರಿಯ ಫಾದರ್ ಯಾರು? ಇಂಗ್ಲಿಷ್ ಪೋಯಟ್ರಿ ಫಾದರ್ ಯಾರಪ್ಪ ಅಂತಂದು ಹೇಳಿ ಕ್ವಶನ್ ಅದಾವ. ಇದನ್ನ ನಾ ಆನ್ಸರ್ ನಿಮ್ಗೆ ಹೇಳಂಗಿಲ್ಲ. ಆದಷ್ಟು ನೀವು ನನಗೆ ಏನಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ, ಸೊ ದಟ್ ಇಟ್ ವಿಲ್ ಬಿ ಅ ರಿವಿಷನ್ ಫಾರ್ ಯು. ಆಮೇಲೆ ವಾಟ್ ಈಸ್ ದ ಕ್ಯಾಂಟರ್ಬರಿ ಟೇಲ್ಸ್ ಅಬೌಟ್? ಕ್ಯಾಂಟರ್ಬರಿ ಟೇಲ್ಸ್ ಅನ್ನೋದು ಎದ್ರ ಬಗ್ಗೆ ಐತಿ ಅನ್ನೋದನ್ನ ಕ್ವಶನ್ ಕೇಳಿದಾರ. ಸೊ ಯಾವ್ದ್ರ ಬಗ್ಗೆ ಐತಿ ಅನ್ನೋದು ನೀವು 1 ಮಾರ್ಕ್ಸಿಗೆ ಬರಿಬೇಕಲ್ಲಿ, ಒಂದು ಸೆಂಟೆನ್ಸ್ ಒಳಗೆ ಬರಿಬೇಕು. ನೆನ್ಪಿಟ್ಕೋರನ್ನ. ಸೊ ಇಲ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಕೊಟ್ಟಾರ, ಆದ್ರೆ ದೇ ವಿಲ್ ನಾಟ್ ಬಿ ಇನ್ ಆಬ್ಜೆಕ್ಟಿವ್ ಫಾರ್ಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆನ್ಪಿಟ್ಕೋರಿ, ಆಬ್ಜೆಕ್ಟಿವ್ ಒಳಗೆ ಬರಂಗಿಲ್ಲ. ಸೊ ದೇ ವಿಲ್ ಬಿ ನಾಟ್ ಇನ್ ಆಬ್ಜೆಕ್ಟಿವ್ ಫಾರ್ಮ್ಸ್. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ವಾಟ್ ಮೂವ್ಮೆಂಟ್ ಮಾರ್ಕ್ಡ್ ದ ರಿವೈವಲ್ ಆಫ್ ಆರ್ಟ್ ಆ್ಯಂಡ್ ಲರ್ನಿಂಗ್ ಇನ್ ದ 16th century? ವಾಟ್ ಫಾರ್ ಮಾರ್ಕ್ಡ್ ದ ರಿವೈವಲ್ ಆಫ್ ಆರ್ಟ್ ಆ್ಯಂಡ್ ಲರ್ನಿಂಗ್ ಇನ್ ದ 16th century? ಸೊ 16ನೇ ಶತಮಾನ ಒಳಗೆ ರಿವೈವಲ್ ಆರ್ಟ್ ಮತ್ತು ಲರ್ನಿಂಗ್ ಹೆಂಗೆ ರಿವೈವಲ್ ಆಯ್ತು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದಾರಲ್ಲಿ. ಅದನ್ನ ನೀವು ಎಕ್ಸಾಮ್ ಒಳಗೆ ಬರಿಬೇಕ್ರಿ, ಒಂದು ಸೆಂಟೆನ್ಸ್ ಒಳಗೆ ಫ್ರೇಮ್ ಮಾಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಾಟ್ ಡಸ್ ಮೆಟಾಫಿಸಿಕಲ್ ಪೋಯಟ್ರಿ ಎಂಫಸೈಸ್? ಮೆಟಾಫಿಸಿಕಲ್ ಪೋಯಟ್ರಿ ಏನು ಹೇಳ್ತೈತೆ ನಮಗೆ ಅಂತ ಹೇಳಿ ಕ್ವಶನ್ ಐತ್ರಿ. ನೇಮ್ ಒನ್ ಪ್ಯೂರಿಟನ್ ಪೋಯಟ್. ಒಬ್ಬ ಪ್ಯೂರಿಟನ್ ಪೋಯಟನ್ ಬಗ್ಗೆ ನೀವು ಆನ್ಸರ್ ಮಾಡ್ರಿ ಅಂತ ಹೇಳಿ ಕೊಟ್ಟಾರ. Which century is associated with Renaissance in England? ಯಾವ ಸೆಂಚುರಿ ಈಸ್ ಅಸೋಸಿಯೇಟೆಡ್ ವಿತ್ ರಿನೈಸೆನ್ಸ್ ಇನ್ ಇಂಗ್ಲೆಂಡ್? ರಿನೈಸೆನ್ಸ್ ಯಾವ ಒಂದು ಸೆಂಚುರಿ ಒಳಗಾತು? ಅಂದರೆ ಯಾರು ಒಂದು ಕಾಲ ಒಳಗಾತು? ಜಾಫ್ರಿ ಚೌಸರು, ಶೇಕ್ಸ್ಪಿಯರು, ಅಥವಾ ಎಲಿಜಬೆತ್ ಏಜು, ಮೆಟಾಫಿಸಿಕಲ್ ಪೋಯಟ್ಸ್ ಟೈಮ್ದಾಗೋ, ಅಥವಾ ನ್ಯೂ ಕ್ಲಾಸಿಕಲ್ ಏಜ್ ಒಳಗೋ, ಡನ್ ಏಜು, ಯಾವ ಏಜ್ ಒಳಗೆ ಆಯಿತು? ರೊಮ್ಯಾಂಟಿಕ್ ಏಜ್ ಒಳಗೆ. ಸೊ ಯಾವ ಒಂದು ಪರ್ಟಿಕ್ಯುಲರ್ ಏಜ್ ಒಳಗೆ ಇದಾಯಿತು ಅನ್ನೋದ್ರ ಬಗ್ಗೆ ಒಂದು ಕ್ವಶನನ್ನು ಕೇಳ್ಯಾರಿ. ಓಕೆ, ನೆನ್ಪಿಟ್ಕೋರಿ, ಎಲ್ಲದ್ರೊಳಗಿಂದ ಒಂದೊಂದು ಕ್ವಶನ್ಸ್ ಬಂದವಲ್ಲಿ, ಅಂದ್ರೆ ಸೆಕೆಂಡ್ ವಿಡಿಯೋ ಒಳಗಿಂದ. ಸೊ ಕೀಪ್ ದಟ್ ಇನ್ ಮೈಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ರಿಫಾರ್ಮೇಷನ್ ಇನ್ ಬ್ರಿಟಿಷ್ ಲಿಟ್ರೇಚರ್? ಬ್ರಿಟಿಷ್ ಲಿಟ್ರೇಚರ್ ಒಳಗೆ ರಿಫಾರ್ಮೇಷನ್ ಅದ ಸಿಗ್ನಿಫಿಕೆನ್ಸ್ ಏನಿತ್ತು ಅಂದ್ರೆ ಏನು ಒಂದು ಪ್ರಭಾವ ಬೀರಿತು ಅಥವಾ ಏನು ಹೇಳ್ತೈತಿ ಇದ್ರೊಳಗೆ ಬ್ರಿಟಿಷ್ ಲಿಟ್ರೇಚರ್ ಏನೇನು ಆಯಿತು, ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ರಿಫಾರ್ಮೇಷನ್ನಿಂದ ಏನೆಲ್ಲ ಪ್ರಭಾವ ಆಯಿತು ಬ್ರಿಟಿಷ್ ಲಿಟ್ರೇಚರ್ ಮೇಲೆ ಅಂತಂದು ಹೇಳಿ ಕ್ವಶನ್ ಇದ್ರಿ. ಸೊ ಅದನ್ನು ನೀವು ಆನ್ಸರ್ ಮಾಡಬೇಕು. ಇದನ್ನೆಲ್ಲ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ನೀವು ತಿಳಿಸಿ ಹೇಳ್ರಿ, ಯಾವುದು ಹೆಂಗೆ ಏನಂತಂದು ಹೇಳಿ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ಕಾಂಟ್ರಬರಿ ಟೇಲ್ಸ್ ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ನೀವು ಅಂತಿರ್ಬೇಕು ಸರ್ ಏನು ಗೊತ್ತಿಲ್ಲ, ಅದಕ್ಕೆ ಅವ್ರು ಆನ್ಸರ್ ಹೇಳೋದು ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಗ್ಲಿಷ್ ಪೋಯಟ್ರಿ? ಇಟ್ ಈಸ್ ಜಾಫ್ರಿ ಚೌಸರ್. ಆಮೇಲೆ ವಾಟ್ ಈಸ್ ದ ಕ್ಯಾಂಟರ್ಬರಿ ಟೆಲ್ಸ್ ಅಬೌಟ್ ಅಂತ ಹೇಳಿ ಕ್ವಶನ್ ಇತ್ತು. ಅದು ಏನು ಹೇಳ್ತಿದ್ದಪ್ಪ ಅಂತಂದ್ರೆ, ಪಿಲಿಗ್ರಿಮ್ಸ್ ಟೆಲ್ಲಿಂಗ್ ಸ್ಟೋರೀಸ್ ಡ್ಯೂರಿಂಗ್ ದ ಜರ್ನಿ ಟು ಕ್ಯಾಂಟರ್ಬರಿ. ಪಿಲಿಗ್ರಿಮ್ಸ್ ಏನು ಮಾಡ್ತಿದ್ರು? ಜರ್ನಿಗೆ ಹೊಂಟಿದ್ರು ಕ್ಯಾಂಟರ್ಬರಿಗೆ ಅಂತಂದು ಹೇಳಿ. ಆಮೇಲೆ ವಾಟ್ ಮೂಮೆಂಟ್ ಮಾರ್ಕ್ಡ್ ದ ರಿವೈವಲ್ ಆಫ್ ಆರ್ಟ್ ಆ್ಯಂಡ್ ಲರ್ನಿಂಗ್ ಇನ್ ದ 16th century? 16ನೇ ಶತಮಾನದೊಳಗೆ ಆರ್ಟ್ ಮತ್ತು ಈ ಒಂದು ಲರ್ನಿಂಗ್ನ ಚೇಂಜ್ ಮಾಡಿದೆ. ಅದು ಇಟ್ ಈಸ್ ನನ್ ಅದರ್ ದನ್ ಮೈ ಡಿಯರ್ ಸ್ಟೂಡೆಂಟ್ಸ್ ರಿನೈಸೆನ್ಸ್ ಅನ್ನೋದೊಂದು ಆನ್ಸರ್ ಬರ್ತೈತಿ. ಆಮೇಲೆ ವಾಟ್ ಡಸ್ ಮೆಟಾಫಿಸಿಕಲ್ ಪೋಯಟ್ರಿ ಎಂಫಸೈಸ್ ಆನ್? ಅಂದ್ರೆ ಎದ್ರ ಮೇಲೆ ಮಹತ್ವವನ್ನು ಕೊಡ್ತೈತೆ ಅದು. ಎಂಫಸೈಸ್ ಮಹತ್ವ ಎದ್ರ ಮೇಲೆ ಇರ್ತೈತಿ ಮೆಟಾಫಿಸಿಕಲ್ ಪೋಯಟ್ರಿ ಅನ್ನೋದು? ಇಂಟೆಲೆಕ್ಚುಯಲ್ ವಿಟ್, ಕಾಂಪ್ಲೆಕ್ಸ್ ಮೆಟಫರ್ಸ್, ಫಿಲಾಸಫಿಕಲ್ ಥೀಮ್ಸ್. ಇವಿಷ್ಟು ಏನಪ್ಪ ಅಂದ್ರೆ 3 ಪಾಯಿಂಟ್ ಬರ್ತಾವ್ರಿ ಈ ಒಂದು ಪರ್ಟಿಕ್ಯುಲರ್ ಆನ್ಸರ್ ಒಳಗೆ. ನೆನ್ಪಿಟ್ಕೋರಿ ನೀವು. ನೇಮ್ ಒನ್ ಪ್ಯೂರಿಟನ್ ಪೋಯಟ್ ಅಂತ ಹೇಳ್ಯಾರಿ, ಜಾನ್ ಮಿಲ್ಟನ್. ಪ್ಯೂರಿಟನ್ ಏಜ್ ಒಳಗೆ ಬರೋದು ಯಾರಪ್ಪ ಅಂತಂದ್ರೆ ಜಾನ್ ಮಿಲ್ಟನ್ ಬರ್ತಾನ. ಸೊ ಜಾನ್ ಮಿಲ್ಟನ್ ಮೇನ್ ರೈಟರ್, ಅಲ್ಲಿ ಜಾನ್ ಮಿಲ್ಟನ್ ಹೆಸರು ತೊಗೋಬೋದು ನೀವು. ವಿಚ್ ಸೆಂಚುರಿ ಈಸ್ ಅಸೋಸಿಯೇಟೆಡ್ ವಿತ್ ದ ರಿನೈಸೆನ್ಸ್ ಇನ್ ಇಂಗ್ಲೆಂಡ್? ಯಾವ ಒಂದು ರಿನೈಸೆನ್ಸ್ ಯಾವ ಶತಮಾನದೊಳಗೆ ಬಂತು, ಯಾವ ಸೆಂಚುರಿ ಒಳಗಾತು? ಇಟ್ ಈಸ್ ನನ್ ಅದರ್ ದನ್ 16th century. ಐ ಹೋಪ್ ನಿಮಗೆ ಗೊತ್ತಾಗಿರಬೇಕು. 16th century ನೆನ್ಪಿಟ್ಕೋರಿ. ಇನ್ನು ಮುಂದಿನ 7, 8, 9, 10 ಅದನ್ನ ಕ್ವಶನ್ ನೀವರೇ ಸಾಲ್ವ್ ಮಾಡಿರಿ, ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಂತ. ಓಕೆ, ನೆಕ್ಸ್ಟ್ ನೋಡ್ರಿ. ನೇಮ್ ಇನ್ನು ಉಳಿದ ಕ್ವಶನ್ ನೋಡ್ರಿ. ಹೂ ಇಂಟ್ರೊಡ್ಯೂಸ್ ದ ಹಿರಾಯಿಕ್ ಕಪ್ಲೆಟ್ ಇನ್ ಟು ಇಂಗ್ಲಿಷ್ ಪೋಯಟ್ರಿ? ಆರಾಮ್ಸೆ ನೀವು ಬರಿಬೋದು ಅದನ್ನ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಹಿರಾಯಿಕ್ ಕಪ್ಲೆಟ್ ಅಂತ ಹೇಳಿ? ವಾಟ್ ಟೈಪ್ ಆಫ್ ಪೋಯಟ್ರಿ ಡಿಡ್ ಕ್ಯಾವಲರಿ ಪೋಯಟ್ ಫೋಕಸ್ ಆನ್?
ಸೊ ಯಾವ ರೀತಿ ಒಂದು ಪೋಯಮ್ಸ್ ಅಂದ್ರೆ ಥೀಮ್ಸ್ ಇಲ್ಲಿ ನೆನಪಿಟ್ಕೋರಿ. ವಾಟ್ ಟೈಪ್ ಆಫ್ ಪೋಯಟ್ರಿ ಅಂದ್ರೆ ಪೋಯಟ್ರಿದ ಥೀಮ್ಸ್ಗಳು ಎದ್ರ ಮೇಲೆ ಫೋಕಸ್ ಮಾಡಿದ್ರು. ಈ ಕೆವೆಲಿಯರ್ ಪೋಯಟ್ರಿ ಅದ್ರ ಮೇಲೆ ಫೋಕಸ್ ಮಾಡಿತ್ತು. ಪೋಯಟ್ಸ್ ಅದ್ರ ಮೇಲೆ ಬರೆದ್ರು, ಯಾವ ಒಂದು ಥೀಮ್ಸ್ ಇಟ್ಕೊಂಡಿದ್ರು. ಒಂದೆರಡು ಕೊಡ್ತೇನೆ ನೋಡ್ರಿ ನಿಮ್ಗೆ. ಒಂದು ಸ್ವಲ್ಪ ವಿಟಿ ಇದ್ದು, ಲಾಯಾಲಿಟಿ ಇತ್ತು, ಇನ್ನು ಉಳಿದಿದ್ದು ಡ್ಯಾಶ್ ಡ್ಯಾಶ್ ಇನ್ನೂ 2 ಪಾಯಿಂಟ್ ಅದಾವ, ಅದನ್ನ ನೀವು ತುಂಬ್ಕೊಂಡ್ಬಿಡ್ರಲ್ಲಿ. ನೆಕ್ಸ್ಟ್, ನೇಮ್ ಸಿಗ್ನಿಫಿಕೆಂಟ್ ಎಲಿಜಬೆಥನ್ ಪ್ಲೇ ರೈಟ್. ಒಬ್ಬ ಸಿಗ್ನಿಫಿಕೆಂಟ್ ಎಲಿಜಬೆಥನ್ ಪ್ಲೇ ರೈಟ್ ಯಾರದಾರ ಅಂತಂದು ಹೇಳಿ ಬರೀರಿ ಅಂತಂದು ಹೇಳಿದಾರ. ಅದರ್ ದನ್ ಶೇಕ್ಸ್ಪಿಯರ್ನ ಬಿಟ್ಟು ಮತ್ತೆ ಯಾರು ಪ್ಲೇ ರೈಟ್ ಅದಾರಲ್ಲಿ? ಎಕ್ಸಾಂಪಲ್ ನೀವು ಬಹಳಷ್ಟು ಮಂದಿ ರೈಟರ್ಸ್ ಅದಾರ, ಇವ್ರನ್ನ ಬಿಟ್ಟರು ಸಿಗ್ನಿಫಿಕೆಂಟ್, ಅವರ ಒಂದು ಹೆಸರುಗಳು ನೀವು ಅಲ್ಲಿ ತಗೋಬೇಕಾಗ್ತೈತಿ. ಶೇಕ್ಸ್ಪಿಯರ್ನ ಬಿಟ್ಟು ಕೇಳಿ ನಾನು ನಿಮ್ಗೆ ನೆನ್ಪಿಟ್ಕೋರಿ. ಇವೆಲ್ಲಿಂದು ಕಾಪಿ ಮಾಡಿದಲ್ಲ, ಸ್ವಂತ ಕ್ವಶನ್ ಪೇಪರ್ ನಿಮ್ಗೆ ತಗೋದನಿ. ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ಸರ್ ಆಪ್ಷನ್ ಇಂಗ್ಲೀಷ್ ಕ್ವಶನ್ ಪೇಪರ್ ಮಾಡ್ರಿ ಅಂತ ಹೇಳಿ. ಇನ್ನು ಭಾಳ ಜನ ಹುಡುಗರು ನನಗೆ ಕನ್ನಡ ಕ್ವಶನ್ ಪೇಪರ್ ಮಾಡ್ರಿ ಅನ್ನತ್ತೀರಿ. ನಾ ಆ್ಯಕ್ಚುಲಿ ಕನ್ನಡ ಹೇಳಂಗಿಲ್ಲ ರೀ. ನಾನು 100% ಅಲ್ರಿ ಮಾಡಲ್ ಕ್ವಶನ್ ಪೇಪರ್ ಸಿಕ್ತಂದ್ರೆ ನಿಮ್ಗೆ ಅಪ್ಲೋಡ್ ಮಾಡಿರ್ತೇನಂತ. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಅದನ್ನು 100% ನಂಗೆ ಸಿಕ್ತಂದ್ರೆ ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿರ್ತೀನಿ. ಆಮೇಲೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾನು ಕೂಡ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಇನ್ನು ನೆಕ್ಸ್ಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, 1 ಮಾರ್ಕ್ಸ್ನು ಕ್ವಶನ್ ಅದು ರೀ. ಇನ್ನು ಎಸೆ ಟೈಪ್ ಕ್ವಶನ್ಸ್ ಯಾವ ರೀತಿ ಬರ್ತಾವ. ಸೊ ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಅವರು ಈ ರೀತಿ ನಾ ಹೆಂಗೆ ಕೇಳಿದ್ರಲ್ಲ ಹಿಂಗೂ ಕೇಳ್ಬೋದು, ಅಥವಾ ಎರಡು ಈ ಮತ್ತು ಇದನ್ನ ಮಿಕ್ಸ್ ಮಾಡಿನೂ ಕೇಳ್ಬೋದು ಅವರು. ಸೊ ಯಾವ್ದಾದ್ರು ಒಂದು ನೆನ್ಪಿಟ್ಕೋರು, ಒಟ್ಟು ಇದೇ ಟೈಪ್ ಕ್ವಶನ್ಸ್ ಬರ್ತಾವ. ಇಲ್ಲಿ ಆರ್ ಅಂತ ಹೇಳಿ ಬರ್ತೈತಿ, ಯಾವ್ದಾದ್ರು ಒಂದನೇದರ ಬರ್ರಿ, ಎರಡನೇದರ ಬರ್ರಿ, ಈ ಟೈಪ್ ಬರ್ತೈತಿ. ಸೊ ಡಿಫೈನ್ ಲಿಟ್ರೇಚರ್ ಆ್ಯಂಡ್ ಡಿಸ್ಕಸ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್. ನಿಮ್ಗೆ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ರೆ ಬಿ ಸಾಕ್ರಿ. ಯಾಕಂದ್ರೆ ಇಲ್ಲಿ ನಿಮಗೆ ಯೂನಿಟ್ 1 ಒಳಗಿಂದ ಒಂದೇ ಕ್ವಶನ್ ಐತಂದ್ರೆ 100% ಇದು ಬರ್ತದೆ. ಡಿಫೈನ್ ಲಿಟ್ರೇಚರ್ ಅಂದ್ರೆ ಏನು? ಡಿಸ್ಕಸ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್, ಅದರ ಸ್ವರೂಪ ಮತ್ತು ಒಂದು ವಿಸ್ತಾರವನ್ನು ಹೇಳ್ರಿ ಅಂತ ಹೇಳಿ ಹೇಳಿದಾರ. ಓಕೆ, ನೇಚರ್ ಆ್ಯಂಡ್ ಸ್ಕೋಪ್ ಹೇಳಿದಾರೆ. ಡಿಸ್ಕಷನ್ ಮಾಡೋದಿಲ್ರಿ ಅಲ್ಲಿ ಎಕ್ಸಾಮ್ ಒಳಗೆ ಕೂತ್ಕೊಂಡ ನೀವು ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಸ್ಕಸ್ ದ ರಿಲೇಷನ್ ಬಿಟ್ವೀನ್ ಲಿಟ್ರೇಚರ್ ಅಂಡ್ ಸೊಸೈಟಿ ಪ್ರೊವೈಡಿಂಗ್ ಎಕ್ಸಾಂಪಲ್ಸ್. ಇದನ್ನ ನೆನ್ಪಿಟ್ಕೋರಿ, ಈ ರೀತಿ ಬರ್ಬೋದು ಎಕ್ಸಾಮ್ ಒಳಗೆ. ಏನು ಕೇಳ್ಯಾರ ಅವರು? ಡಿಸ್ಕಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಲಿಟ್ರೇಚರ್ ಆ್ಯಂಡ್ ಸೊಸೈಟಿ. ಸಾಹಿತ್ಯ ಮತ್ತು ಸಮಾಜದ ನಡಕ ಇರುವಂಥ ಒಂದು ರಿಲೇಷನ್ಶಿಪ್ ಎಂಥದ್ದು? ಲೈಕ್ ಮೊದಲೇ ಕ್ವಶನ್ ಅನ್ನ, ಲಿಟ್ರೇಚರ್ ಈಸ್ ದ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸಮಾಜ ಏನಪ್ಪ ಅಂತಂದ್ರೆ ಸಾಹಿತ್ಯ ಒಂದು ಕನ್ನಡಿ ಇದ್ದಂಗೆ, ಎದರದ ಸಮಾಜದೊಂದು ಕನ್ನಡಿ ಇದ್ದಂಗೆ. ಸೊ ನೀವು ಇದನ್ನು ಬರ್ಕೋತ ಹೋಗ್ತೀರಿ. ನೆನಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, 10 ಮಾರ್ಕ್ಸಿಗೆ ಮಿನಿಮಮ್ 3 ಪೇಜರ ಬರಿಬೇಕ್ರಿ, 3-3.5 ಪೇಜ. ಆಮೇಲೆ ಇನ್ನು 5 ಮಾರ್ಕ್ಸಿಗೆ ಏನಪ್ಪ ಅಂತಂದ್ರೆ 1.5 ಪೇಜ್ ಬರಿಬೇಕ್ರಿ, ಅಥವಾ 2 ಪೇಜ್ ಬರೆದ್ರು ಓಕೆ. 2 ಪೇಜ್ ಅಂದ್ರೆ ಏನು? ನೀವು ಪೇಜ್ ನಂಬರ್ ಕೊಟ್ಟಿರ್ತಾರಲ್ಲಿ. ಫಾರ್ ಎಕ್ಸಾಂಪಲ್ ನೀವು 5 ಮಾರ್ಕ್ಸ್ದ ಫಸ್ಟ್ ಪೇಜ್ ಮೇಲೆ ಬರ್ದ್ರೆ ಅನ್ಕೋರಿ. ಓಕೆ, ಪೇಜ್ ನಂಬರ್ 1, ಪೇಜ್ ನಂಬರ್ 2 ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬರೀದ್ರಿ. ನಿಮ್ಗೆ 3 ಪೇಜ್ ಅಂದ್ರೆ ಎರಡು ಹಾಳಿ ಅಂದ್ರೆ ಹಿಂದೆ ಮುಂದೆ 2 ಹಾಳಿ ಕೂಡಿ 1 ಪೇಜ್ ಅಲ್ಲ, ಹಂಗಂದ್ರೆ 6 ಪೇಜ್ ಆಗ್ತಾವು. ಟೈಪ್ ಬರಿಬೇಡ್ರಿ. ಟೋಟಲ್ 10 ಮಾರ್ಕ್ಸಿಗೆ ಇದು 3 ಬರೀರಿ. 5 ಮಾರ್ಕ್ಸಿಗೆ 1.5 ಆರ್ ಎಲ್ಸ್ 2 ಈಸ್ ಇನಫ್. ಸೊ ನಿಮ್ಗೆ ಸ್ಕೋರ್ ಚಲೋ ಆಗ್ತಿದಂತ. ಇದು ಯೂನಿಟ್ ನಂಬರ್ 1 ಒಳಗಿನ ಕ್ವಶನ್ಸ್ ರೀ. ಇನ್ನು ಯೂನಿಟ್ ನಂಬರ್ 2 ಒಳಗಿಂದ ಯಾವ ಟೈಪ್ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಎಸ್ಸೆ ಕ್ವಶನ್ಸ್ ಆನ್ 14th and 15th century ಬ್ರಿಟಿಷ್ ಲಿಟ್ರೇಚರ್. ಇದೇ ನಿಮ್ಮ ಸಿಲೆಬಸ್ ಕಾಪಿ ಮುಂದಿಟ್ಟನ ಹೇಳಿದನ್ನ ನಿಮ್ಗೆ ಇದ್ರೊಳಗಿನೂ ಬರ್ತಾವ ಅಂತ ಹೇಳಿ. 14 ಮತ್ತು 15ನೇ ಶತಮಾನದೊಳಗಿನೂ 10 ಮಾರ್ಕ್ಸಿನ ಕ್ವಶನ್ ಯಾವ ಟೈಪ್ ಬರ್ತಾವ? ಎಕ್ಸ್ಪ್ಲೈನ್ ದ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ದಿ 14th century ಬ್ರಿಟಿಷ್ ಲಿಟ್ರೇಚರ್. ಏನು? ಎಕ್ಸ್ಪ್ಲೇನ್ ದ ಸೋಷಿಯೋ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ 14th century ಬ್ರಿಟಿಷ್ ಲಿಟ್ರೇಚರ್. ನೆಕ್ಸ್ಟ್, ಡಿಸ್ಕಸ್ ದ ಚಾಸರ್ಸ್ ಕಾಂಟ್ರಿಬ್ಯೂಷನ್ ಟು ಇಂಗ್ಲಿಷ್ ಲಿಟ್ರೇಚರ್. ಚಾಸರ್ನ ಕಾಂಟ್ರಿಬ್ಯೂಷನ್ ಏನು? ಆಮೇಲೆ ಸೋಷಿಯೋ ಪೊಲಿಟಿಕಲ್ ಮತ್ತು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಏನಾಗಿತ್ತು 14ನೇ ಶತಮಾನದೊಳಗೆ. ಮತ್ತು ಯಾವ ಇಲ್ಲಿ ಕ್ವಶನ್ಸ್ ಬರ್ತಾವಂದ್ರೆ ಯೂನಿವರ್ಸಿಟಿ ವಿಟ್ಸ್ ಕೇಳ್ಬೋದು, ಅಥವಾ ಎಲಿಜಬೆಥನ್ ಪೋಯಟ್ರಿ ಕೇಳ್ಬೋದು, ಎಲಿಜಬೆಥನ್ ಡ್ರಾಮಾ ಕೇಳ್ಬೋದು. ದೇ ಮೇ ಆಸ್ಕ್ ಎನಿಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಅದಕ್ಕೆ ಪ್ರಿಪೇರ್ ಇರ್ರಿ. ಯೂನಿವರ್ಸಿಟಿ ವಿಟ್ಸ್ ಯಾರು ಅಂತಂದು ಹೇಳಿ ನೆನ್ಪಿಟ್ಕೊಂಡ್ರಿ ನೀವು. ಎಲಿಜಬೆಥನ್ ಪೋಯಟ್ರಿ ಒಳಗೆ ಅವರು ಬರ್ತಾರ, ಎಲಿಜಬೆಥನ್ ಪ್ಲೇ ರೈಟ್ಸ್ ಒಳಗೆ ಬರ್ತಾರ. ಓಕೆ, ಡ್ರಾಮಾ ಬೇರೆ ಅದಾರ, ಅವ್ರ ಬಗ್ಗೆ ನೆನ್ಪಿಟ್ಕೊರಿ ನೀವು. ಸೊ ಕೀಪ್ ಆಲ್ ದೋಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಈಸ್ so essay questions on 16th century British literature, that too for 10 marks. So ಇದು ಯೂನಿಟ್ ನಂಬರ್ 2 ಒಳಗಿಂದ್ರಿ. ಯಾವ ಟೈಪ್ ಕ್ವಶನ್ಸ್ ಬರ್ತಾವ ನೋಡ್ರಿ. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ರಿನೈಸನ್ಸ್ ಆನ್ ಬ್ರಿಟಿಷ್ ಲಿಟ್ರೇಚರ್. ಸೊ ಡಿಸ್ಕಸ್ ದ ಇಂಪ್ಯಾಕ್ಟ್ ರಿನೈಸನ್ಸ್ ಮೇಲೆ ಯಾವ ರೀತಿ ರಿನೈಸನ್ಸ್ ಇದ್ದು ಬ್ರಿಟಿಷ್ ಲಿಟ್ರೇಚರ್ ಮೇಲೆ ಯಾವ ರೀತಿ
ಇದನ್ನಾಯ್ತು ಇನ್ಫ್ಲೂಯೆನ್ಸ್ ಮಾಡಿದ ಅನ್ನೋದ್ರ ಬಗ್ಗೆ ಬರಿಬೇಕು. ರಿನೇಸನ್ಸ್ ಅಂದ್ರೆ ಏನ್ರಿ, ರೀಬರ್ತ್, ನೆನಪಿಟ್ಕೊರಿ ನೀವು. ಸೊ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಿಮ್ಮ ಕಾಲೇಜ್ ಒಳಗೆ ನಿಮ್ಮ ಸರ್ಸ್ ಹೇಳಿರ್ತಾರೆ ನಿಮ್ಗೆ. ಸೊ ಅದನ್ನು ಬರೀರಿ, 100% ಈ ಟೈಪ್ ಕ್ವಶನ್ಸ್ ಬರ್ತಾವ. ಸೊ ಒನ್ಸ್ ಅಗೇನ್ ರಿಮೆಂಬರ್ ದಟ್ ಐ ಹ್ಯಾವ್ ಮೇಡ್ ದಿಸ್ ಕ್ವಶನ್ ಪೇಪರ್ ಫಾರ್ ಯೋರ್ ಪೀಪಲ್, ಕಂಪ್ಲೀಟ್ಲಿ ನಿಮ್ಮ ಮೇಲೆ ನಿಮ್ಮ ಸಂಬಂಧ ಮಾಡಿದ್ರಿ ಇದು. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಎಲಿಜಬೆಥನ್ ಪೋಯಟ್ರಿ ಆ್ಯಂಡ್ ಪ್ರೋಸ್ ವಿತ್ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆಫ್ ಎಲಿಜಬೆಥನ್ ಪೋಯಟ್ರಿ ಆ್ಯಂಡ್ ಪ್ರೋಸ್. ಪೋಯಟ್ರಿ ಮತ್ತು ಪ್ರೋಸ್ ಎರಡೂದ್ರ ಬಗ್ಗೆ ಏನು ಮಾಡೋದಾರ ಅಂದ್ರೆ ಬರಿ ಅಂತಾರ ವಿತ್ ಎಕ್ಸಾಂಪಲ್ಸ್. ಸೊ ಅದರ ಪ್ರಭಾವ ಎಲಿಜಬೆಥನ್ ಪೋಯಟ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಿಚರ್ಡ್ ಥರ್ಡ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವ ಕ್ವಶನ್ ಬಂದರೂ ಬಿ ನೀವೇನು ಮಾಡ್ತೀರಿ, ಸಮರಿ ಬರೀತೀರಿ. ಅದು ಏನು ಬೇಕಾದ ಕ್ವಶನ್ ಕೇಳಿ, ಕ್ರಿಟಿಕಲಿ ಇರಲಿ, ಮಣ್ಣು ವಿಚಾರ ಮಾಡಂಗಿಲ್ಲ, ಡಿಸ್ಕಸ್ ಅನ್ನೋದನ್ನು ನೀವು ವಿಚಾರ ಮಾಡಂಗೇ ಇಲ್ಲ. ಸೊ ನೀವೇನು ಮಾಡ್ತೀರಿ, ಸಮರಿನೇ ಬರೀತೀರಿ. ಸೊ ಓಕೆ, ಇಟ್ಸ್ ಓಕೆ, ಸಮರಿ ಬರೆಯೋದನ್ನ ನೆನ್ಪಿಟ್ಕೋರಿ. ಇಂಟ್ರೊಡಕ್ಷನ್ ಹಾಕ್ರಿ, ಆಮೇಲೆ ಎಕ್ಸ್ಪ್ಲನೇಷನ್ ಪಾಯಿಂಟ್ಸ್ ಕ್ಯಾರೆಕ್ಟರ್ಸ್ ಯಾವ ಬರ್ತಾವು, ಕನ್ಕ್ಲೂಷನ್ ಬರೆಯೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಓಕೆ, ಇಸ್ ದಟ್ ಕ್ಲಿಯರ್? ಸೊ ಕ್ರಿಟಿಕಲಿ ಅನಲೈಸ್ ದ ಥೀಮ್ ಆಫ್ ಕಿಂಗ್ಶಿಪ್ ಇನ್ ಶೇಕ್ಸ್ಪಿಯರ್ ರಿಚರ್ಡ್ ಸೆಕೆಂಡ್. ಸೊ ಥೀಮ್ಸ್ ಕೇಳಿದಾರಲ್ಲಿ ಭಾಳ ಜನ ಥೀಮ್ಸ್ ಕೇಳಿದ್ರು ಏನು ಮಾಡ್ತಾರೆ, ನೀವು ಸಮರಿ ಬರೀತೀರಿ. ಗೂಗಲ್ ಒಳಗೆ ಸರ್ಚ್ ಮಾಡ್ರಂದ್ರೆ ನಿಮ್ಗೆ ಏನಪ್ಪ ಅಂತಂದ್ರೆ ಸ್ಪಾರ್ಕ್ ನೋಟ್ಸ್ ಸಿಗ್ತಾವ, ಥೀಮ್ಸ್ ಯಾವ್ದಾವ ಅನ್ನೋದು ನೋಡ್ಕೊಂಡು ಹೋಗ್ರಿ. ಸಮರಿನೂ ಬರೆಯಕ್ಕೆ ಹೋಗ್ಬೇಡ್ರಿ. ಡಿಸ್ಕಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಡಿವೈನ್ ರೈಟ್ ಅಂಡ್ ಹ್ಯೂಮನ್ ಜಸ್ಟಿಸ್ ಇನ್ ರಿಚರ್ಡ್ ಸೆಕೆಂಡ್. ಡಿವೈನ್ ರೈಟ್ ಮತ್ತು ಹ್ಯೂಮನ್ ಜಸ್ಟಿಸ್. ಸೊ ಡಿವೈನ್ ರೈಟ್ ಮತ್ತು ಹ್ಯೂಮನ್ ಜಸ್ಟಿಸ್ ಅಂದ್ರೆ ಏನು, ಇಲ್ಲಿ ರಿಚರ್ಡ್ ಸೆಕೆಂಡ್ ಏನಪ್ಪ ಅಂತಂದ್ರೆ ಹಕ್ಲೆ ಅಂದ್ರೆ ಈಗ ಅವರಪ್ಪ ರಾಜ ಇರ್ತಾನ, ರಿಯಲ್ ಹಕ್ಕದಾರ ಯಾರಪ್ಪ ಅಂತಂದ್ರೆ ಮೊನಾರ್ಕ್ ಅಂತ ಹೇಳಿ ಇಂಗ್ಲೀಷ್ ಒಳಗೆ ಅಂತಾರ, ಅವನ ಮಗನ ಆಗಬೇಕಾಗಿರ್ತೈತಿ. ಸೊ ಇಲ್ಲಿ ರಿಚರ್ಡ್ ಸೆಕೆಂಡ್ ಬಂದಿರ್ತಾನ, ಆದ್ರೆ ಅವಂಗ ಅಷ್ಟು ಶಾಣೆ ಇರಂಗಿಲ್ಲ. ಅವ ಅಲ್ಲಿ ಅವನ ಕಸಿನ್ ಬರ್ತಾನ ಅವನ ಜಾಗದಾಗ, ಅವ್ನು ಯಾರ ಏನು ಅನ್ನೋದು ನಿಮ್ಗೆ ಓದ್ಕೋರೋದನ್ನ. ಓಕೆ, ಈಸ್ ದಟ್ ಕ್ಲಿಯರ್? ಸೊ ರಿಚರ್ಡ್ ಸೆಕೆಂಡ್ ಮೇಲೆ ಈ ರೀತಿ ಕ್ವಶನ್ಸ್ ಬರ್ತಾವ. ಇನ್ನು ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಆನ್ ರಿಚರ್ಡ್ ಸೆಕೆಂಡ್ ಆ್ಯಂಡ್ ಪೋಯಟ್ರಿ ಯೂನಿಟ್ ನಂಬರ್ 3. 2 ಪೋಯಮ್ಸ್ ಅದ ಹೇಳಿದ್ ನಿಮ್ಗೆ, ಯಾವ್ಯಾವು, ಟು ಹಿಸ್ ಕಾಯ್ ಮಿಸ್ಟ್ರೆಸ್ ಆಮೇಲೆ ದ ಪುಲಿ. 2 ಪೋಯಮ್ಸ್ ಅದಾವ, ಅವೆರಡುದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ನೋಡ್ರಿ. ರೋಲ್ ಆಫ್ ಬಾಲಿಂಗ್ ಬ್ರೋಕ್ ಇನ್ ರಿಚರ್ಡ್ ಸೆಕೆಂಡ್, ಆಮೇಲೆ ದ ಯೂಸ್ ಆಫ್ ಇಮೇಜರಿ ಇನ್ ಟು ಹೀಸ್ ಕಾಯ್ ಮಿಸ್ಟ್ರೆಸ್. ಸೊ ಟು ಹೀಸ್ ಕಾಯ್ ಮಿಸ್ಟ್ರೆಸ್ ಒಳಗೆ ಯಾವ ರೀತಿ ಇಮೇಜರಿನ ಯೂಸ್ ಮಾಡಿದಾರ. ಸಿಂಬಾಲಿಸಮ್ ಇನ್ ದ ಪುಲೆ, ಡೌನ್ಫಾಲ್ ಆಫ್ ಕಿಂಗ್ ರಿಚರ್ಡ್ ಸೆಕೆಂಡ್. ಸೊ ಇವನ್ನ ಇದೇ ಹೇಳಿದ್ ನಾವು ಒಂದು ಕ್ವಶನ್ ಕೇಳಿದ್ ನಿಮ್ಗೆ, ಇವನ್ ಕಸಿನ್ ಯಾರು ಅಂತ ಹೇಳ್ರಿ, ಇವ ರೀ, ಬೇರೆ ಯಾರು ಅಲ್ಲ, ಇವಾಗ ಅವ್ನ ಕಸಿನ್ ಇರ್ತಾನ ರಿಚರ್ಡ್ ಸೆಕೆಂಡ. ಸೊ ಇವ ರಾಜ ಆಗಿರ್ತಾನ, ಆಮೇಲೆ ಮುಂದೆ ಬೋಲಿಂಗ್ ಬ್ರೋಕ್ ಇದ್ದವ ಬರ್ತಾನೆ, ಹೆಂಗೆ ಯಾವ ರೀತಿ ಬರ್ತಾನೆ ಅಂತ ಹೇಳಿ. ಫೈನ್, ಇದನ್ನ ಬಿಡ್ರಿ. ಈಗ ನೆಕ್ಸ್ಟ್ 2 ಕ್ವಶನ್ಸ್ 10 ಮಾರ್ಕ್ಸಿಗೆ ನೆನ್ಪಿಟ್ಕೋರದ್ನ. ಶಾರ್ಟ್ ನೋಟ್ಸ್ ಹೇಳಿದಾರೆ ಇವು 10 ಮಾರ್ಕ್ಸ್ ಸಿಗಲ್ಲ. ಸೊ ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಇರ್ತತಿ. ಯೂನಿಟ್ ನಂಬರ್ 3 ಒಳಗಿಂದ ರಿಚರ್ಡ್ ಸೆಕೆಂಡ್ ಪ್ಲೇ ಆಮೇಲೆ ಪೋಯಟ್ರಿ ಎರಡೂದ್ರೊಳಗಿಂದ ಕೇಳಿದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆನಪಿಟ್ಕೋರಿ. ಇದೇ ರೀತಿ ಕ್ವಶನ್ ಪೇಪರ್ ಬರಬಹುದು. ಅದರ ಕ್ವಶನ್ಸ್ ಮಾತ್ರ ಹಿಂಗೆ ಸಿಮಿಲರ್ ಇರ್ತಾವ. ಇದು ಏನು ಕ್ವಶನ್ಸ್ ಇದಾವೆ ಇನ್ನೊಂದು ಪ್ರಯಾಟ್ ಮಾಡ್ಕೊಂಡು ಹೋಗ್ಬಿಟ್ರಿ, ನಿಮ್ಗೆ 100% ಆಗ್ತೈತೆ ಅಂತ ಅನ್ಕೊಂಡೆ ನಾ, ಪಾಸ್ ಹೋಗ್ತೀರಿ, ಚಲೋ ಸ್ಕೋರ್ನು ಆಗ್ತೈತಿ. ಓಕೆ, ನೆಕ್ಸ್ಟ್ ಪುಲಿ ಬಗ್ಗೆ ಕೇಳ್ರು ಸಮರಿ ಬೇರೆ ಅದ ರೀ. ರಿಚರ್ಡ್ ಸೆಕೆಂಡ್ ಕೇಳ್ರು ಸಮರಿನ, ಟು ಹಿಸ್ ಕಾಯ್ ಮಿಸ್ಟರ್ಸ್ ಕೇಳ್ರು ಸಮರಿನ, ನೆನ್ಪಿಟ್ಕೋರೋದನ್ನ. ಸೊ ಎಸ್ ನೋಡ್ರಿ, ನೀವು ಬರೀ ರಿಚರ್ಡ್ ಸೆಕೆಂಡ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 15 ಮಾರ್ಕ್ಸ್ ಬರ್ತಾವೆ. 15 ಮಾರ್ಕ್ಸಿಂದ ಅಷ್ಟು ಕವರ್ ಆದಂಗೆ. ಇನ್ನು 2 ಪೋಯಮ್ ಮಾಡಿರಪ್ಪ ಅಂದ್ರೆ ಇಲ್ಲಿ 10 ಮಾರ್ಕ್ಸ್ ಬಂದು ನಿಮ್ಗೆ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ಪಾಸ್ ಆಗೋದು ಬೇಡ, ಇಂಪಾರ್ಟೆಂಟ್ ಅಲ್ಲ. ನೀವು ಸ್ಕೋರ್ ಮಾಡಿರಿ ಚಲೋ, ಅದನ್ನೆಲ್ಲ ಬಿಡ್ರಿ, ನಾ ಹೇಳ್ಕೊಡೋದು ಬೇಡ, ಅದನ್ನ ತಪ್ಪು ದಾರಿ ಹೋಗೋದು ಬೇಡ. ಸೊ ನಾವು ನೆಕ್ಸ್ಟ್ ಈಸ್ ಶಾರ್ಟ್ ನೋಟ್ಸ್ ಆನ್ ಲಿಟರರಿ ಫಾರ್ಮ್ಸ್. ಶಾರ್ಟ್ ನೋಟ್ಸ್ ಕೇಳ್ತಾರೆ ಯಾವ ಟೈಪ್. ಡಿಫೈನ್ ಆ್ಯಂಡ್ ಡಿಸ್ಕಸ್ ದ ಕ್ಯಾರೆಕ್ಟರ್ಸ್ ಆಫ್ ಸಾನೆಟ್, ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಆ್ಯನ್ ಎಪಿಕ್ ವಿತ್ ಎಕ್ಸಾಂಪಲ್. ಎಪಿಕ್ ಅಂದ್ರೆ ಏನು, ಸಾನೆಟ್ ಅಂದ್ರೆ ಏನು, ಇಡಲ್ ಅಂದ್ರೆ ಏನು, ಲೆಜೆಂಡ್ಸ್ ಅಂದ್ರೆ ಏನು, ಬ್ಯಾಲೆಡ್ ಅವಷ್ಟು ಅದಾವ, ಅವನ್ನೆಲ್ಲನೂ ನೆನಪಿಟ್ಕೋರಿ. ನಿಮ್ಗೆ ಅದನ್ನ ವಿಡಿಯೋ ಮಾಡಿದ ನಾನು ಯೂಟ್ಯೂಬ್ ಒಳಗೆ ಅದನ್ನ ವಿಡಿಯೋ ಮಾಡೀನಿ. ಲಿಟರರಿ ಫಾರ್ಮ್ಸ್ ಮೇಲೆ ಆಮೇಲೆ ಟರ್ಮ್ಸ್ ಮೇಲೆ, ಲಿಟರರಿ ಫಾರ್ಮ್ಸ್ ಮೇಲೂ ಮಾಡೀನಿ, ಟರ್ಮ್ಸ್ ಮೇಲೂ ಮಾಡೀನಿ. ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೀವು ನೋಡಬಹುದು. ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಕೇಳರಿ. ಲಿಟರರಿ ಟರ್ಮ್ಸ್ ಮೇಲೆ ಶಾರ್ಟ್ ನೋಟ್ಸ್ ಅದಾವ, ಯಾವ ರೀತಿ ಬರ್ತಾವ. ಸೊ ನೋಡ್ರಿ, ಟೋಟಲ್ ನೀವು 5 ಬರಿಬೇಕು. ಒಂದಕ್ಕೆ ಏನಪ್ಪ ಅಂತಂದ್ರೆ 2 ಮಾರ್ಕ್ಸ್, ಅಂದ್ರೆ ಟೋಟಲ್ ಎಷ್ಟಾದಪ್ಪ ಅಂತಂದ್ರೆ 10 ಮಾರ್ಕ್ಸ್ ಆದ್ರಿ. ಓಕೆ, ಒಂದಕ್ಕೆ 2 ಮಾರ್ಕ್ಸ್, ಟೋಟಲ್ ಎಷ್ಟಾದಪ್ಪ ಅಂತಂದ್ರೆ 10 ಮಾರ್ಕ್ಸ್ ಆಯ್ತು. ಇದಿಷ್ಟು ನೆನ್ಪಿಟ್ಕೊರಿ. ಸೊ ಎಲೆಗರಿ, ಸಿಮಿಲಿ, ಸಾಲಿಲೋಕಿ, ಹೈಪರ್ಬೋಲ್, ಅಟ್ಮಾಸ್ಫಿಯರ್. ಸೊ ಸರ್ 2 ಮಾರ್ಕ್ಸಿಗೆ ಏನು ಬರಿಬೇಕ್ರಿ? ಮೊದಲು ಶಾರ್ಟ್ ಆಗಿ ಎಲೆಗರಿ ಅಂದ್ರೆ ಏನು ಬರೀರಿ, ಅದ್ರ ರೂಟ್ ವರ್ಡ್ ಬಂತು, ಒಂದು ಎಕ್ಸಾಂಪಲ್. ಇಷ್ಟು ನೀವು ಎಕ್ಸಾಮ್ ಒಳಗೆ ಬರೀತಾರೆ ಅನ್ಕೊಂಡೆ ನಾ. ಎಲೆಗರಿ ಅಂದ್ರೆ ಏನು, ಒಂದು ಸಣ್ಣ ಸಂಕ್ಷಿಪ್ತವಾಗಿ ಒಂದು ಸೆಂಟೆನ್ಸ್ ಬರ್ರಿ.
ಅದು ರೂಟ್ ವರ್ಡ್ ಎಲ್ಲಿಂದ ಬಂತು, ಆಮೇಲೆ ಒಂದು ಎಲೆಗರಿಗೆ ಒಂದಿಷ್ಟು ಎಕ್ಸಾಂಪಲ್. ಸಿಮಿಲಿ ಅಂದರೆ ಏನು, ಅದ್ರ ಮೇಲೆ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತ ಹೇಳಿ. ಸಿಮಿಲಿ ಅಂದ್ರೆ ಸೊ ಆ್ಯಸ್ ಮತ್ತು ಲೈಕ್ ಮಾಡಿ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಸಾಲಿಲೋಕಿ ಅಂದ್ರೆ ಒಬ್ಬರ ನಿಂತ ಸ್ಟೇಜ್ ಮೇಲೆ ನಿಂತು ಮಾತಾಡೋದು, ಭಾಳ ತನ ಮಾತಾಡೋದು, ಅವ್ರ ಎಮೋಷನ್ ಮತ್ತು ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋದು. ಹೈಪರ್ ಬೋಲ್ ಅಂದ್ರೆ ಎಕ್ಸಾಗ್ರೇಟ್ ಮಾಡೋದು. ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣ, ಒಂದು ನಾಟಕ ಅಥವಾ ಒಂದು ಮೂವಿ ಒಳಗೆ ಅಥವಾ ಡ್ರಾಮಾ, ಸ್ಪೆಷಲ್ ಇಲ್ಲಿ ಡ್ರಾಮಾ ಒಳಗೆ ಯಾವ ರೀತಿ ಒಂದು ಅಟ್ಮಾಸ್ಫಿಯರ್ ಇತ್ತು ಅನ್ನೋದ್ರ ಬಗ್ಗೆ. ಅಟ್ಮಾಸ್ಫಿಯರ್ ಅಂದ್ರೆ ನಿಮ್ದು ವಾತಾವರಣ ಅಂದ್ರೆ ನಿಮ್ಮ ಈ ಮಳೆ ಗಾಳಿ ಹಿಂಗೂ ಬರ್ತೈತಿ. ಆಮೇಲೆ ಇಮೋಷನ್ಸ್ ಪ್ಲೇ ಆಗ್ತಿರ್ತಲ್ಲ, ಸಿಟ್ಟಿನ ವಾತಾವರಣ ಇತ್ತು, ದುಃಖದ ವಾತಾವರಣ ಇತ್ತು, ಯಾವ ರೀತಿ ಇದೆಲ್ಲಾನು ಕನ್ಸಿಡರ್ ಆಗ್ತದೆ ಅದ್ರೊಳಗೆ. ಸೊ ರೂಟ್ ವರ್ಡ್ ಬರೆಯೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ರಿಮೆಂಬರ್ ದ್ಯಾಟ್ ರೂಟ್ ವರ್ಡ್, ಆಮೇಲೆ ರೂಟ್ ವರ್ಡ್ ಬರೀರಿ, ಡೆಫಿನೇಷನ್ ಬರೀರಿ, ಆಮೇಲೆ ಎಕ್ಸಾಂಪಲ್ ಬರೆಯೋದನ್ನ ಮರಿಬೇಡ್ರಿ. ಇವಿಷ್ಟು ಎಕ್ಸಾಮ್ ಒಳಗೆ ಬರ್ತಾವಂತ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಐ ಹೋಪ್ ಐ ಹ್ಯಾವ್ ಕವರ್ಡ್ ದ ಸಿಲೆಬಸ್ ಫಾರ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಸಿಲೆಬಸ್ ಕಾಪಿ ಪೂರಾ ಹೇಳ್ಕೊಟ್ಟೆ ನಾನು. ಡೋಂಟ್ ವರಿ, ಇಟ್ಸ್ ಲಾಟ್ ಮೋರ್ ಈಸಿಯರ್ ದೆನ್ ಯು ಥಿಂಕ್. ಕಂಪ್ಲೀಟ್ ಒಳಗಿಂದ ಕಂಪ್ಲೀಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಫ್ರಮ್ ಫಸ್ಟ್ ಯೂನಿಟಿಂದ ಹಿಡ್ಕೊಂಡು ಲಾಸ್ಟ್ ಯೂನಿಟ್ ಮಟನು ಎಲ್ಲ ಕ್ವಶನ್ಸ್ ಕೇಳೀನಿ. ಎಲ್ಲನೂ ಈಸಿಯಾಗಿ ಹೋಗಿ ಕೇಳೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಸಿ ಅನ್ನೋಕ್ಕಿಂತನೂ ಇದೇ ಟೈಪ್ನ ಕ್ವಶನ್ಸ್ 100% ಬರ್ತಾವ್ರಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇಟ್ ಈಸ್ ವೆರಿ ಈಸಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆಮೇಲೆ ಕಮೆಂಟ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಅಲ್ಲಿ ನಿಮಗೆ ಇಲ್ಲಿ ಕ್ವಶನ್ಸ್ ಉಳಿದ ಕ್ವಶನ್ಸ್ ಹೇಳಿಲ್ಲ ನಾನು, ಅವನು ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನು ಹೇಳ್ರಿ ನಂಗೆ. 100% ಅದೋ ಒಂದು ಟಾಪಿಕ್ ಮೇಲೆ ಮಾಡ್ತೇನೆ ಅಂತ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. Do subscribe the channel, share and like this video.